ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿ ಬಿಗಿನರ್ಸ್ ಹಾಕುವಂಥ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ಯಾವುದೇ ಟೆನ್ಷನ್ ಇಲ್ಲ, ಆರಾಮಾಗಿ ನೀವು ಹಾಕ್ಕೊಡ್ಬೋದು. ನಿಮ್ಮ ಸ್ಯಾರಿಗೂ ಹಾಕ್ಕೋಬೋದು. ತುಂಬ ಬೀಡ್ಸ್ ಬೇಡ ಅಂತನೋರಿಗೆ ಈ ಡಿಸೈನ್ನ ನೀವು ಚೂಸ್ ಮಾಡಿ ಹಾಕ್ಕೊಡ್ಬೋದು. ಫಸ್ಟಿಗೆ ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು 1 2 3 4 5 ಇಲ್ಲಿ 5 ಚೈನ್ ಆದರೂ ತೊಗೋಬೋದು ಅಥವಾ 4 ಚೈನ್ ಆದರೂ ತೊಗೋಬೋದು. ಕುಚ್ಚು ಬರೋ ಜಾಗದಲ್ಲಿ 4 ಅಥವಾ 5 ಚೈನ್ನ ತೊಗೋಬೋದು. ನೀವು ಬಿಗಿನರ್ಸ್ಗೆ ಹೇಳ್ತಾ ಇರೋದು. ಅಂದರೆ ಸಾಮಾನ್ಯವಾಗಿ ಬಿಗಿನರ್ಸ್ ಒಂದೊಂದು ಕಡೆಗೆ 3 ಚೈನು ಹಾಕ್ಬೋದು ಅಂತಾರೆ. ಬಟ್ 3 ಚೈನ್ 150 ದಾರ ತೂರೋದಿಲ್ಲ, ಆಮೇಲೆ ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ನೀವು ಬಿಗಿನರ್ಸು ಆದಷ್ಟು 4 ಚೈನ್ ಅಥವಾ 5 ಚೈನ್ ಹಾಕೋದಕ್ಕೆ ಟ್ರೈ ಮಾಡಿ. ಇಲ್ಲಿ ಒಂದು ಬೀಡ್ ತೊಗೊಂಡಿದ್ದೀನಿ. ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಿದ ಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ವಿ ಶೇಪ್ನಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಟ್ರಯಾಂಗಲ್ ಶೇಪ್ನಲ್ಲಿ ಇಟ್ಕೊಂಡು ಕ್ಲೀನಾಗಿ 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಟ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಟ್ರಿಬಲ್ ಕ್ರೋಶೆ ಬೇಡ ಅಂದರೆ ಇಲ್ಲಿ ಡಬಲ್ ಕ್ರೋಶೆಟ್ನೂ ಹಾಕ್ಕೋಬೋದು, ಅಂದರೆ ಕಂಬನೂ ಹಾಕ್ಕೋಬೋದು ಅಥವಾ ಈ ಥರ ಟ್ರಿಬಲ್ ಕ್ರೋಶೆನೂ ಹಾಕ್ಕೋಬೋದು. 3 ಚೈನ್ ಆದರೂ ಹಾಕಿ ಅಥವಾ 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಇಲ್ಲಿ ಏನು ಟ್ರಿಬಲ್ ಕ್ರೋಶೆ ಇದೆಯಲ್ಲ ಅದಕ್ಕೆ ಇದನ್ನು ನಾನು ಲಾಕ್ ಮಾಡ್ತಾಯಿದ್ದೀನಿ. ಜಸ್ಟ್ ಇಷ್ಟೇ, ಇನ್ನೇನಿಲ್ಲ. ಮತ್ತು ನೋಡಿ, ಇವಾಗ ಚೈನ್ ಹಾಕಬೇಕು. 1 2 3 4 ಚೈನ್ ಹಾಕಬೇಕು. ಆ ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಈ 4 ಚೈನ್ನ ಲಾಕ್ ಮಾಡಬೇಕು. ಬೇಕು ಅಂದರೆ ನೀವು ಇಲ್ಲಿ 5 ಚೈನ್ ಆದರೂ ಹಾಕ್ಕೋಬೋದು. 3 ಚೈನು ತುಂಬ ಕಮ್ಮಿ ಆಗುತ್ತೆ. 4 ಚೈನ್ ಹಾಕಿ ಅಥವಾ 5 ಚೈನ್ ಹಾಕಿ. 4 ಚೈನು ಆ ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್. ಮತ್ತು 4 ಚೈನು 1 2 3 4 ಚೈನು ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ತುಂಬ ಸಿಂಪಲ್ ಆಗಿದೆ. ಬಿಗಿನರ್ಸ್ ತುಂಬ ಈಸಿಯಾಗಿ ನೀವು ಏನಿಲ್ಲ ಅಂದರೆ ಒಂದು 1/2 ಅವರ್ ಅಥವಾ 1 ಅವರ್ನೊಳಗಡೆಗೆ ಹಾಕಿಬಿಟ್ಟು ಕುಚ್ಚು ಕಟ್ಟಿನೂ ಸಹ ನೀವು ಕೊಟ್ಬಿಡ್ಬೋದು. ಅಷ್ಟು ಈಸಿಯಾಗಿದೆ ಡಿಸೈನು. ಯಾವುದೇ ರೀತಿ ಸಣ್ಣ ಸಣ್ಣ ಬೀಡ್ಸು ಪೋಣಿಸ್ಕೊಳೋದಾಗಲಿ ಯಾವುದೋ ಟೆನ್ಷನ್ ಇರಲ್ಲ. ತುಂಬ ಆರಾಮಾಗಿ ಹಾಕ್ಬೋದು. ನೋಡಿ, ಇಲ್ಲಿ ನಾನು ಟೋಟಲಾಗಿ 7 ಈ ಥರ 4 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಪಿಕಾಟ್ ಥರ ಮಾಡ್ತಾಯಿದ್ದೀನಿ. 7 ಸರಿನಾದರೂ ಮಾಡ್ಬೋದು ಅಥವಾ 6 ಸರಿನಾದರೂ ಮಾಡ್ಬೋದು. ಸ್ವಲ್ಪ 7 ಸರಿ ಮಾಡಿದರೆ ಏನಂದರೆ ಸ್ವಲ್ಪ ಏನಂದರೆ ವೇವ್ಸ್ ಥರ ಕಾಣುತ್ತೆ. ಆ ಥರ ಇದ್ರೇ ತುಂಬ ಚೆನ್ನಾಗಿರೋದು. ಸ್ಟ್ರೈಟಾಗಿದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸ್ವಲ್ಪ ಹಿಂದೆ ಮುಂದೆ ಇದ್ದಾಗ ತುಂಬ ನೋಡೋಕೆ ಲುಕ್ ಕಾಣುತ್ತೆ. ನೋಡ್ಬೋದು ನೀವು. ಆಮೇಲೆ ನೋಡಿ, ಈ ಥರ ಕಾಣುತ್ತೆ, ಚೆನ್ನಾಗಿರುತ್ತೆ. 7 ಸರಿ ಈ ಥರ 4 ಚೈನ್ ಹಾಕ್ಕೊಂಡು ಆ ಟ್ರಿಬಲ್ ಕ್ರೋಶೆ ಒಳಗಡೆಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಲಾಕ್ ಆದಮೇಲೆ ಲಾಸ್ಟಿಗೆ ನೋಡಿ, ಏನು ನಾವು ಇದು ಟ್ರಿಬಲ್ ಕ್ರೋಶೆ ತೊಗೊಂಡಿದ್ವಲ್ಲ ಅದ್ರ ಪಕ್ಕದಲ್ಲೇ ನೋಡಿ, ಅಲ್ಲಿ ಪಕ್ಕದಲ್ಲೇ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಈ ಆರ್ಚ್ನ ಲಾಕ್ ಮಾಡಿ ಎಂಡ್ ಮಾಡಿದೆ. ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಕೂರುತ್ತೆ. ಬಟ್ ಈ ಥರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. 7 ಹಾಕಿ ಅಥವಾ 6 ಆದರೂ ಹಾಕ್ಬೋದು. ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಈ ಆರ್ಚಿಗೂ ನೆಕ್ಸ್ಟ್ ಆರ್ಚಿಗೆ ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ಚೂರು, ತುಂಬ ಜಾಸ್ತಿ ಬೇಡ, ಒಂದು ಆರ್ಚ್ನ ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ ನೋಡಿ, 2 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಅಂದರೆ 1 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಆರ್ಚ್ ಲಾಕ್ ಸೇರಿದರೆ 2 ಆಗುತ್ತೆ. ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು. ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಟ್ರಯಾಂಗಲ್ ಶೇಪ್ನಲ್ಲಿ ಕ್ಲೀನಾಗಿ ಇಟ್ಕೊಂಡು, ತುಂಬ ದೂರ ಹೋಗಬೇಡಿ, ಸ್ವಲ್ಪ ಹತ್ರನೇ ಇರಲಿ. ಒಂದು 5 ಚೈನ್ ಎಷ್ಟು ಗ್ಯಾಪ್ ಬರುತ್ತಲ್ಲ ಅಷ್ಟು ಗ್ಯಾಪಿಗೆ ಕರೆಕ್ಟಾಗಿ ನೀವು ಈ ಟ್ರಿಬಲ್ ಕ್ರೋಶೆನ ಹಾಕ್ಕೋಬೇಕಾಗುತ್ತೆ. ಹಾಕ್ಬಿಟ್ಟು 1 2 3 4 ಚೈನ್ ಹಾಕಬೇಕು. ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಈ 4 ಚೈನ್ನ ಲಾಕ್ ಮಾಡಬೇಕು. ಇಷ್ಟೇ, ಸಿಂಪಲ್ ಆಗಿದೆ ಡಿಸೈನು. ತುಂಬ ಈಸಿಯಾಗಿ ಹಾಕ್ಬೋದು. ನೋಡಿ, ಇವಾಗ ಮತ್ತೆ ಚೈನ್ಗಳನ್ನ ಹಾಕಬೇಕು. 1 2 3 4 ಚೈನ್ ಟ್ರಿಬಲ್ ಕ್ರೋಶೆ ಒಳಗಡೆ ಹೋಗಬೇಕು, ದಾರ ತರಬೇಕು, ಲಾಕ್ ಮಾಡಬೇಕು. ಲಾಕ್ ಅಂದರೆ ಸಿಂಗಲ್ ಕ್ರೋಶೆಟ್ ಮಾಡ್ತೀವಲ್ಲ ಲಾಕ್, ಅದೇ ಲಾಕ್. ಸಿಂಗಲ್ ಕ್ರೋಶೆಟ್ ಅಂದ್ರೂ ಅದೇ. ಲಾಕ್ ಆದಮೇಲೆ ಪ್ರತಿಯೊಂದೂ ಏನು ನಾವು ಆರ್ಚ್ ಹಾಕಿರ್ತೀವಲ್ಲ ಅಂದರೆ ಟ್ರಿಬಲ್ ಕ್ರೋಶೆ ಹಾಕಿರ್ತೀವಲ್ಲ ಒಂದೊಂದಕ್ಕೂ 7 ಸರಿ ಈ ಥರ 7 ಅಂದರೆ 4 ಚೈನ್ ಹಾಕಿ 3 ಲಾಕ್, 4 ಚೈನ್ ಹಾಕಿ 3 ಲಾಕ್, ಈ ಥರ ಪಿಕಾಟ್ ಈ ಥರ ಬರೋದನ್ನು ನಾವು ಟೋಟಲಾಗಿ
7 ಸರಿ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಫುಲ್ ಹಾಕ್ಬಿಟ್ಟು ತೋರಿಸ್ತೀನಿ. 1 2 3 4 5 6 ಆಗಿದೆ. ಇನ್ನು 7ನೇದೊಂದು ಹಾಕ್ಬಿಟ್ಟು ನಾನು ಲಾಕ್ ಮಾಡಿದ್ನಲ್ಲ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕಾಗುತ್ತೆ. ಇನ್ನು 2 ಹಾಕಿದರೆ ಕರೆಕ್ಟಾಗಿ ಲಾಕ್ ಆಗುತ್ತೆ ನೋಡಿ. 7 ಸರಿ ಆಯಿತು. ಇವಾಗ ಸ್ವಲ್ಪ ಈ ಥರ ಮೇಲೆ ಕೆಳಗೆ ಇರಬೇಕು ನೋಡಿ. ಈ ಥರ ಸೆಟ್ ಮಾಡಿದ್ರೂ ಅದು ಸೆಟ್ ಆಗೋಲ್ಲ, ಬಟ್ ಆ ಥರನೇ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಆರ್ಚ್ನ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿಬಿಟ್ಟು ಮತ್ತು ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಹಾಕ್ಬಿಟ್ಟು 1 2 3 4 5 6 5 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಇದು ನಾನು ಕುಚ್ಚು ಕಟ್ಟೋದಕ್ಕೆ ಮಾಡ್ತಾ ಇರೋದು. ಲಾಕ್ ಆದಮೇಲೆ 5 ಚೈನ್ ಹಾಕಿ ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಇಲ್ಲಿ ಇದೇ ಥರ ಬೀಡ್ಸ್ ಬೇಕು ಅಂತ ಏನಿಲ್ಲ, ನೀವು ಸರ್ಕಲ್ ಬೀಡ್ಸ್ ಆದರೂ ತೊಗೋಬೋದು ಅಥವಾ ಡ್ರಮ್ ಬೀಡ್ ತೊಗೋಬೋದು. ಈ ಥರ ನಾನು ತೋರಿಸಿರೋದು ತೊಗೋಬೋದು ಅಥವಾ ಪೈಪ್ ಥರ ಬರುತ್ತೆ ಆ ಥರದ್ರಲ್ಲಿ ಬೀಡ್ಸು. ಇದರಲ್ಲಿ ಯಾವುದಾದ್ರೂ ನೀವು ತೊಗೋಬೋದು. ಸ್ವಲ್ಪ ಲೆಂತಿ ಆಗಿದೆ, ಈ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಅಂದರೆ ಡ್ರಮ್ ಬೀಡ್ ಆಗಲಿ ಈ ಥರ ಬೀಡ್ಸ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ಲವರ್ ಬೀಡ್ಸ್ನು ತೊಗೋಬೋದು. ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದರೆ ಅದನ್ನು ಸಹ ನೀವು ಹಾಕಿ ಕೊಡ್ಬೋದು. ಇದೇ ಥರ 4 ಚೈನ್ ಹಾಕಿ ಲಾಕ್, 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲೇನು 5 ಚೈನ್ ಹಾಕಿದ್ನಲ್ಲ ಅಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಬೇಕಂದರೆ ಇಲ್ಲಿ ಬೀಡ್ಸನ್ನು ಸಹ ನೀವು ಆ್ಯಡ್ ಮಾಡ್ಬೋದು. ಬಟ್ ನೋಡಿ ಇದೇ ಥರನೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸಿಂಪಲ್ಲಾಗಿರೋಂಥ ಕುಚ್ಚು ಡಿಸೈನು. ಇದಕ್ಕೆ ನಾವು 250 ಇಂದ 300ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. ನಾನು ಇಲ್ಲಿ ಇದಕ್ಕೆ 250 ಇಂದ 300ನ ಚಾರ್ಜ್ ಮಾಡ್ತೀನಿ. ಇಲ್ಲಿ ಮತ್ತು ಇಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನಾನು. 5 ಚೈನ್ ಹಾಕಿರೋ ಕಡೆಗೆ ಕುಚ್ಚು ಕಟ್ಟಬೇಕು. ಈ ಡಿಸೈನ್ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ 2 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ಸ್ವಲ್ಪ ದಾರನ ಮೇಲೆ ಎತ್ಕೊಂಡು ದಾರನ ಕಟ್ ಮಾಡಿಬಿಟ್ಟು ದಾರನ ಮೇಲೆ ಎತ್ತಿದ್ರೆ ನಮ್ಮ ಕಡೆ ಎಳ್ಕೊಂಡು ಬಿಡಬೇಕು, ಲಾಕ್ ಆಗುತ್ತೆ. ಇವಾಗ ಕಂಪ್ಲೀಟ್ ಆಗಿದೆ. ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ ನಾನು 137ಇಂದ 147 ದಾರದವರೆಗೂ ಕುಚ್ಚು ಕಟ್ಕೋಬೋದು. ಸ್ವಲ್ಪ ತಿಕ್ಕಾಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು 140 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡು ನಾನು ಕುಚ್ಚು ಕಟ್ಟಿದ್ದೀನಿ. ನೀವು 2ರಿಂದ 1 ಮಾಡ್ಕೋಬೋದು, 3ರಿಂದ 1 ಅಥವಾ 1 ಪಕ್ಕ 1 ಈ ಥರನೂ ಈ ಡಿಸೈನ್ ಹಾಕ್ಕೊಡ್ಬೋದು. 2ರಿಂದ 1 ಹಾಕೋದ್ರಿಂದ ನಾನು 250 ಇಂದ 300 ಚಾರ್ಜ್ ಮಾಡ್ತೀನಿ. 1 ಪಕ್ಕ 1 ಹಾಕಿದರೆ ನೀವು ಕಂಪಲ್ಸರಿ 300ನ ಚಾರ್ಜ್ ಮಾಡಬೇಕಾಗತ್ತೆ, ಯಾಕಂದರೆ ಕುಚ್ಚು ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.